ನಮಸ್ಕಾರ. ನಾನು ರಮೇಶ್ ಈರಪ್ಪ ಬೆಳಕೂಡ, ಶ್ರೀ ಬಸವೇಶ್ವರ ಶಿಕ್ಷಣ ಸಂಸ್ಥೆಯ ಚೇರ್ಮನ್ರಾಗಿದ್ದೇನೆ. ಈ ಸಂಸ್ಥೆ 1988ರಲ್ಲಿ ನಮ್ಮ ತಂದೆಯವರಾದಂಥ ಈರಪ್ಪ ರಮಪ್ಪ ಬೆಳಕೂಡ ಅವರು ಸ್ಥಾಪನೆ ಮಾಡಿದರು. ಈ ಸಂಸ್ಥೆ ಸ್ಥಾಪನೆ ಮಾಡಲಿಕ್ಕೆ ಉದ್ದೇಶ ಏನಪ್ಪ ಅಂದ್ರೆ, ನಾನು ನಮ್ಮ ಮನೆಯಲ್ಲಿ ಹಿರಿಮಗನಾಗಿ ನನ್ನನ್ನು ಹೊರಗಡೆ ಬೆಳಗಾವಿ ಮತ್ತು ಇನ್ನಿತರೆ ಬಿಜಾಪುರಲ್ಲಿ ನನ್ನ ಇಟ್ಟು ಶಿಕ್ಷಣ ಕೊಡಿಸಿದ್ರು. ಅವ್ರ ಉದ್ದೇಶ ಏನಾಯ್ತಂದ್ರೆ, ಹಿಂಗೆ ಮಕ್ಕಳ ಶಿಕ್ಷಣಗೋಸ್ಕರ ಹೊರಗೆ ಹೋಗೋದಾತಂದ್ರೆ ಈ ಮನೆಯಾಗಿನ ನಮ್ಮ ಸಹೋದರರ ಇವರೆಲ್ಲರೂ ಹೋಗ್ಬೇಕಾಕತಿ, ಇದು ಬೇಡ ಅಂಥೇಳಿ ಒಂದು ವಿಚಾರ ಮಾಡಿ ಈ 1988ನೇ ಇಸ್ವಿ ಒಳಗೆ ಇದನ್ನು ಸ್ಥಾಪನೆ ಮಾಡಿದರು. ಮಾಡಿ ಇಲ್ಲಿ ನಮ್ಮ ಊರಾಗ ಈ ಥರ ಕೊರತೆ ಐತೆ ಶಿಕ್ಷಣ ಸಂಸ್ಥೆದು. ಯಾಕಂತಂದ್ರೆ ಗುಣಮಟ್ಟ ಶಿಕ್ಷಣ ಅವ್ರಿಗೆ ಕೊಡಬೇಕನ್ನೋದು ಅವ್ರದ್ದೊಂದು ಇಚ್ಛೆ ಇತ್ತು. ಅದರಂತೆ ಅವರ ಪ್ರಾರಂಭ ಮಾಡಿದರು. ಇಲ್ಲಿ ಕಲ್ತವ್ರು ಈಗ ಸಾಕಷ್ಟು ಸ್ಪೆಷಲಿಸ್ಟ್ ಆಗಿರ್ತಕ್ಕಂಥ ಗೋರುಶಿ ಡಾಕ್ಟರ್ ಕಡಾಡಿ ಅವರ ಮತ್ತು ಇನ್ನು ಉಳ್ಕಾದವ್ರು ಲೆಕ್ಚರರ್ಗಳಿದ್ದಾರೆ, ಒಬ್ಬೊಬ್ಬರು ಸೈಂಟಿಸ್ಟ್ ಆಗಿದ್ದಾರೆ. ಇಲ್ಲಿ ಕಲ್ತವ್ರ ಸಾಕಷ್ಟು ಮಿಲಿಟ್ರಿ ಒಳಗಂತರೂ ಅದೇನು ಹೇಳದಷ್ಟು ಸಂಖ್ಯೆಯಲ್ಲಿದ್ದಾರೋ, ಒಳ್ಳೆಯ ಒಂದು ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ. ಅದರಂತೆ ನಾನು 2001ರಲ್ಲಿ ಬಂದ ಈ ಶಿಕ್ಷಣ ಸಂಸ್ಥೆಯನ್ನು ನನ್ನ ಶಿಕ್ಷಣ ಮುಗಿದ ತಕ್ಷಣ ಬಂದು ಇದನ್ನು ಕಂಟಿನ್ಯೂ ಮಾಡಿ ಒಂದೇನೋ ಸುಧಾರಣೆ ಮಾಡಬೇಕನ್ನೋ ಉದ್ದೇಶದಿಂದ ಪ್ರಯತ್ನ ಮಾಡಿ PUC ಪ್ರಾರಂಭ ಮಾಡಿದ್ನಿ. ಅದರಂತೆ ಡಿಗ್ರಿ ಮಾಡಿದ್ನಿ. ಮುಂದೆ ಇಂಗ್ಲೀಷ್ ಮೀಡಿಯಮ್ ಒಂದು ಆ್ಯಕ್ಟಿವಿಟಿ ಬೇಸ್ಡ್ ಅಂದ್ರೆ, ಈಗ ನೀವು ಸಿಟಿ ಪ್ಲೇಸಸ್ನಾಗ ಏನು ಇಂಟರ್ನ್ಯಾಷನಲ್ ಅಂತ ಹೇಳಿ ಏನು ಹೆಚ್ಚಿನ ಫೀಸ್ ತೊಗೊಂಡು ಕಿಶಿಂದ ಏನು ಕಲಿಸ್ತಾರೋ ಅದನ್ನು ಅತಿ ಕಡಿಮೆ ಒಳಗೆ ನಮ್ಮ ಸುತ್ತಮುತ್ತ ಹಳ್ಳಿ ಮಕ್ಕಳ ಕಲೀಲಿ, ಅವ್ರಿಗೂ ಅನುಕೂಲ ಆಗಲಿ, ಆ ಮಟ್ಟದ ಗುಣಮಟ್ಟದ ಶಿಕ್ಷಣ ಕೊಡ್ಬೇಕಂತೇಳಿ ನಾ ಪ್ರಯತ್ನ ಮಾಡಿ. ನಮ್ಮಲ್ಲಿ ಈ ಕೋವಿಡ್ ಬರೋಕ್ಕಿಂತ ಮುಂಚೆನ ಆನ್ಲೈನ್ ಕ್ಲಾಸಸ್ ನಮ್ಮಲ್ಲಿ ನಡೀತಿತ್ತು. ನೀವು ಸಾಕಷ್ಟು ಉದಾಹರಣೆ ಅದಾವು. ಯಾಕಂತಂದ್ರೆ ಅವಾಗನ ನಾವು ಬೆಂಗಳೂರು ಹಿಪ್ಪೋ ಕ್ಯಾಂಪಸ್ ಅನ್ನೋ ಒಂದು ಸಂಸ್ಥೆಯೊಂದಿಗೆ ಟೈಅಪ್ ಮಾಡಿ ನಾವು ವೆಲ್ ಅಡ್ವಾನ್ಸ್ ತಯಾರಿದ್ವಿ. ಅದು ನಮಗೆ ಗೊತ್ತಿರಲಿಲ್ಲ ಈ ಥರ ಕೋವಿಡ್ ಬರ್ತೈತೆ ಅಂತೇಳಿ. ಬಟ್ ಅದಕ್ಕೆ ನಾವು ಆಲ್ಮೋಸ್ಟ್ ಆ ಮಟ್ಟದಾಗ ನಾವು ತಯಾರಿ ಇತ್ತು, ಅದು ಕಂಟಿನ್ಯೂ ಹಾಕೊಂಡು ಬಂತು. ಅದೇ ರೀತಿ ನಾವು ಈಗ ಡಿಗ್ರಿ ಕಾಲೇಜ್ ಮಾಡಿದ್ವಿ ಮತ್ತು ಓಪನ್ ಯೂನಿವರ್ಸಿಟಿ ತಂದಿದ್ವಿ, ಇನ್ನೂ ಬೆಳೆಸ್ಕೊತ ಬಂದಿದ್ವಿ. ಇದಕ್ಕೆ ಕಾರಣೀಭೂತರು ಇಲ್ಲಿ ನಮ್ಮ ಸುತ್ತಮುತ್ತ ಹಳ್ಳಿ ಪಾಲಕರು ಅನ್ಬೋದು. ಯಾಕಂತಂದ್ರೆ ನಮಗೆ ಪ್ರೋತ್ಸಾಹ ಕೊಟ್ಟ ಇಂಥದನ್ನೆಲ್ಲ ಮಾಡೋದ್ರಿಂದ ಮಕ್ಕಳಿಗೆ ಅನುಕೂಲ ಆಕೈತೆ ಅನ್ನೋ ಉದ್ದೇಶದಿಂದ ಸಾಕಷ್ಟು ಒಂದು 5 ಬಸ್ ಬಿಟ್ಟಿದ್ದೀವಿ. ಎಲ್ಲ ಹಳ್ಳಿಗಳಿಗೆ ಅಡ್ಡಾಡಿ ಮಕ್ಕಳನ್ನ ತೊಗೊಂಬಂದು ಶಿಕ್ಷಣ ಕೊಡ್ತೀವಿ ನಾವು. ಇದೀಗ ನೀವು ನಮ್ಮಲ್ಲಿ ಅಡ್ಮಿನಿಸ್ಟ್ರೇಟರ್ ಆಗಿರ್ತಕ್ಕಂಥ ಗರಗಟಿ ಸರ್ ಹೇಳಿದರು, ಏನಪ್ಪ ಅಂದ್ರೆ ನಮ್ಮಲ್ಲಿ ಅಪ್ ಟು 10th ನಾವು ಯಾವುದೇ ಥರದ ಫೀಸ್ ತಗೊಳ್ಳೋದ ನಾವು ಶಿಕ್ಷಣ ಕೊಡ್ತಾ ಇದ್ದೀವಿ ಅಂತ ಅವರು ವಿವರ ಕೊಟ್ಟಿದ್ದಾರೆ. ಅದೇ ರೀತಿ ನಾವು ನಡ್ಕೊಂಡು ಬಂದಿದ್ದೀವಿ. ಅದಕ್ಕೆ ಈ ಸಂಸ್ಥೆ ಬೆಳಲಿಕ್ಕೆ ಸಾಕಷ್ಟು ಗುರುಗಳದ್ದು ಇದ್ರೊಳಗೆ ಶ್ರಮ ಐತಿ. ಇಲ್ಲಿ ದುಡಿತಕ್ಕಂಥ ಹೂಗಾರ್ ಸರ್ ಆಗ್ಬೋದು, ಗರಗಟಿ ಸರ್ ಆಗ್ಬೋದು, ಮಣ್ಣಿಕೇರಿ ಕುಮರೇಶ್ ಮತ್ತು ಗುರು ಆಗಲಿ, ಇಲ್ಲಿ ಪೋಟಿ ಇಂಥವ್ರ ಒಂದು ಸಾಕಷ್ಟು ಶ್ರಮ ಐತಿ. ಎಲ್ಲರೂ ತಮ್ಮದೇ ಆದಂಥ ಒಂದು ವೈಯಕ್ತಿಕ ತಮ್ಮದೇ ಒಂದೇನೋ ಸ್ವಾರ್ಥ ಇದ್ದವ್ರತೆ ತಮ್ಮ ಮನಸ್ಸ ದುಡಿಯೋದ್ರಿಂದ ಈ ಏಳಿಗೆಗೆ ಬೆಳೆದು ನಿಂತೈತೆ ಅಂಥೇಳಿ ನಾ ಹೇಳಿಕ್ಕೆ ಬಯಸ್ತೇನೆ. ಈ ನಮ್ಮ ಸಂಸ್ಥೆಯಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ, ನಾವು ಸುತ್ತಮುತ್ತ ಯಾವುದೇ ಈ ನಗರ ಪ್ರದೇಶ ಆಯ್ತು ಹಳ್ಳಿಗಳಾಯ್ತು ಅಲ್ಲಿ ನೀವು ಕಂಪೇರ್ ಮಾಡ್ರೆ ನಾವು ಫೀಸ್ ಸುದಕ್ಕೆ ಕಡಿಮೆ ಇಟ್ಟದು. ಯಾಕಪ್ಪ ಅಂತಂದ್ರೆ ಎಲ್ಲ ರೈತಾಪಿ ವರ್ಗದಿಂದ ಬಂದಂಥ ಮಕ್ಕಳು ಇರ್ತಾವೆ. ಅವ್ರಿಗೆ ಕೈಗೆ ಎಟ್ಕೊಳ್ಳೋಂಥ ಒಂದು ಫೀಸನ್ನು ನಾವು ತಗೊಳ್ತೀವಿ. ಯಾರಿಗೂ ಹೊರೆ ಆಗದಂಥ ರೀತಿಯಲ್ಲಿ ನಾವು ನೋಡ್ಕೊಂಡು ಬಂದಿದ್ವಿ. ಮತ್ತು ಅಲ್ಲದ ಇಲ್ಲಿ ನಮ್ಗೆ ತುಕ್ಕನಟ್ಟಿ ಗುಣಮಟ್ಟದಂತರೂ ನೀವು ಕಂಪೇರ್ ಮಾಡ್ಬೋದು ನಾವು. ಯಾಕಂತಂದ್ರೆ ಎಲ್ಲ ಅಧಿಕಾರಿ ವರ್ಗದವರು ಮೆಚ್ಚಿದಾರು. ಮುಂದೆ ನೀವು ಯಾವುದೇ ಇನ್ಫ್ರಾಸ್ಟ್ರಕ್ಚರ್ ನೋಡ್ರಿ ಅಥವಾ ಕುಡಿ ನೀರಿನ ವ್ಯವಸ್ಥೆ ನೋಡ್ರಿ,
ಅಥವಾ ಕಂಪೌಂಡ್ ನೋಡ್ರಿ, ಪೀಠೋಪಕರಣ ಪಾಠೋಪಕರಣ ಕಂಪ್ಯೂಟರ್ ಸಿಸ್ಟಮ್ದು ಅಥವಾ ನಮ್ಮಲ್ಲಿ ಆನ್ಲೈನ್ ಕ್ಲಾಸಸ್ ಅದಕ್ಕೆ ತೊಗೊಳ್ತೀವಿ. ಮುಂದೆ ಪ್ರೊಜೆಕ್ಟರ್ ಐತಿ, ಸ್ಮಾರ್ಟ್ ಬೋರ್ಡ್ ಅದಾವು, ಅತ್ಯಾಧುನಿಕ ಟೆಕ್ನಾಲಜಿಯನ್ನು ನಾವು ಹೊಂದಿದ್ದೀವಿ. ಇನ್ನೂ ನಂಗೆ ಈ ಪಾಲಕರ ಅಥವಾ ಇಲ್ಲಿ ಸುತ್ತಮುತ್ತ ಹಳ್ಳಿನವ್ರು ನಂಗೆ ಪ್ರೋತ್ಸಾಹ ಕೊಟ್ರೆ ನಾ ಇದನ್ನ ಇನ್ನೂ ಉನ್ನತ ಮಟ್ಟಿಗೆ ಬೆಳೆಸ್ತೀನಿ ಅಂತ ಹೇಳಿ ನಾ ಹೇಳಿಕ್ಕೆ ಬಯಸ್ತೀನಿ. ಯಾಕಂತಂದ್ರೆ ಈ ತುಕ್ಕನಟ್ಟಿ, ರಾಜಾಪುರ, ದಂಡಾಪುರ, ವಡ್ರಟ್ಟಿ, ಬಳೋಬಳ, ಬಿರುಗಡ್ಡಿ, ಹುಣಸ್ಯಾಳ, ಸಂಗನಕೆರೆ ಇಲ್ಲಿಂದ್ರ ಮಕ್ಕಳ ದಿವಸ ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ. ಈ ಎಲ್ಲ ಪಾಲಕರ ಸಹಕಾರ ಐತಿ. ಇವ್ರದ್ದು ಇನ್ನೂ ಸಹಕಾರ ಹಿಂಗೆ ಉಳಿದ್ರೆ ನಾ ಇನ್ನೂ ಇದನ್ನ ಉನ್ನತ ಮಟ್ಟಕ್ಕೆ ಬೆಳೆಸ್ತೀನಿ ಅಂತೇಳಿ ಅಲ್ಲದೆ ನಾ ಇನ್ನು ಮುಂದೆ ಈ ನಮ್ಮ ಏರಿಯಾದಾಗ ಒಂದು ಮಾದರಿ ವಿಜ್ಞಾನ ಕಾಲೇಜ್ ಮಾಡ್ಬೇಕನ್ನೋ ಒಂದು ನನ್ನ ಕನಸಾಗೈತಿ. ಅದನ್ನು ಅತಿ ಒಂದು ಉನ್ನತ ಮಟ್ಟದಾಗ ಬೆಳೆಸ್ಬೇಕನ್ನೋ ಆಸೆ ಐತಿ. ನೋಡೋಣ ಆ ದೇವರ ಕೃಪೆಯಿಂದ ಏನು ಯಾವ ಮಟ್ಟಕ್ಕೆ ಹೋಗಿ ಬೆಳೀತೆ ಅಂತ ಅವರ ಆಶೀರ್ವಾದ ಬೇಕು ದೇವ್ರದ ಹೇಳ್ತಾನೆ ಒಂದೆರಡು ಮಾತು.